ನಂದು ಯೂಟ್ಯೂಬ್ ಪೇಮೆಂಟ್ ನೋಡ್ರಿ ಎಷ್ಟು ಬಂದೈತಿ. ಸೊ ನಾನು ಏನೋ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಬಟ್ ಇದನ್ನು ನಾನು ಎದ್ರಾಗ್ರ ಹಾಕಿ ಮಾಡಾಕತ್ತೀನಿ. ಅದನ್ನ ಕೆಲಸ ಮಾಡ್ಕೊತ ನಾನು ಇದ್ರಾಗ ನನಗೆ ಏನೋ ಟೆನ್ಷನ್ ಆಗಿತ್ತು ರೀ. ಆವಾಗ ತೊಗೋಬೋದು ನೋಡ್ರಿ, ಅಷ್ಟು ನನಗೆ ದುಡ್ಡು ಬಂದೈತಿ. ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ನೋಡಿರಿ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಒಳ್ಳೆಯ ವಿಚಾರ ಹೇಳ್ಬೇಕಂತಂದು ವಿಡಿಯೋ ಮಾಡಾಕತ್ತೀನಿ ರೀ. ಸೊ ಅದೇನಪ್ಪ ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನೀವೆಲ್ಲರೂ ಕೇಳಾಕತ್ತಿದ್ರಿ, ಏನು ಇದು ಯೂಟ್ಯೂಬ್ ಪೇಮೆಂಟ ಬಂದಿಲ್ಲ ಏನು ನಿಮ್ಗೆ ಅಂತಂದು. ಸೊ ಎಲ್ರಿಗೂ ಪ್ರಶ್ನೆನ ಯಾವ್ದೈತ್ರಿ, ಯಾಕಂದ್ರೆ ಭಾಳ ವರ್ಷನ ಆತ್ರೆ ನಾನು ಮಾಡಾಕುಂತೆ ಯೂಟ್ಯೂಬ್, ಮತ್ತು ಪೇಮೆಂಟ್ ಬರಲಿಲ್ಲ ಅಂದರೆ ಹೆಂಗೆ ರೀ. ಅದ್ರ ಸಂಬಂಧ ಒಂದು ಖುಷಿ ವಿಚಾರನ ನಾನು ತೊಗೊಂಡು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ರೀ. ಅದೇನಪ್ಪ ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ನಂಗೆ ಬಂದೈತೆ ರೀ. ಅದನ್ನು ಪೇಮೆಂಟ್ ಬಂದಿದ್ದಕ್ಕಿಂತನೂ ಸ್ವಲ್ಪ ನಂದು ಅಕೌಂಟಿಂದ ಪ್ರಾಬ್ಲಮ್ ಆಗಿತ್ತು ರೀ. ಅಂದ್ರೆ ನಾನು ಪಾಸ್ಬುಕ್ ಮಾಡಿಸಿ ಅದನ್ನು ಚಲಾವಣೆ ಇಟ್ಟಿದ್ದಿಲ್ಲ ರೀ. ಅದು ಮಾಡಿಸಿ ಆವಾಗನ ಇದು ಮಾಡಿಬಿಟ್ಟು ಏನಾಗಿತ್ತಪ್ಪ ಅಂದ್ರೆ ಫೋನ್ಪೇದು ಮಾಡ್ಕೊಂಡು ನಾನು ಅದ್ರಾಗ ₹1 ಇರ್ಲಾರ್ದಂಗೆ ಮಾಡ್ಕೊಂಡ್ಬಿಟ್ಟೇನೆ ರೀ. ಯಾಕಂದ್ರೆ ಅದು ಮೀಶೋದಾಗ ಏನಾರು ಆರ್ಡ್ರ್ ಮಾಡೋದು ಒಂದು ₹500 ಇದ್ರೂ ಬಿಡ್ತಿದ್ದಿಲ್ಲ ರೀ. ಆ ಥರ ಮಾಡಿಬಿಟ್ಟಿದ್ದೀನಿ. ಅದ್ರ ಸಂಬಂಧ ಅದು ಚೂರು ಪ್ರಾಬ್ಲಮ್ ಆಗಿತ್ತು ರೀ. ಅದು ಮತ್ತು ಹೋಗಿ ನಾನು ಮಾಡಿಸಿ ಬಂದಿದ್ದೆ ರೀ ಮೊನ್ನೆ. ಅದೇನೋ ರೊಕ್ಕ ಅದ್ರಾಗ ಜಮಾ ಆಗತ್ತಿದ್ದಿಲ್ಲ ರೀ. ಅದ್ರ ಸಂಬಂಧ ಸೊ ನಂದು ಲೇಟ್ ಆತ್ರಿ ಫ್ರೆಂಡ್ಸ. ಇವತ್ತಿಂದ ನಂದು ಯೂಟ್ಯೂಬ್ ಪೇಮೆಂಟ್ ನೋಡ್ರಿ ಎಷ್ಟು ಬಂದೈತಿ. ಸೊ ನಾನು ಎಷ್ಟು ಬಂದೈತೆ ಅನ್ನೋದು ಹೇಳಂಗಿಲ್ಲ ರೀ. ಯಾಕಂದ್ರೆ ಅದು ಯೂಟ್ಯೂಬ್ ರೂಲ್ಸಿಂದ ನಾವು ಇದನ್ನು ಹೇಳಬಾರ್ದ್ರೆ ನಮ್ಗೆ ಎಷ್ಟು ಬಂದೈತಿ ಎಷ್ಟಿಲ್ಲ ಪೇಮೆಂಟ್ ಅನ್ನೋದು. ಸೊ ನಾನು ತೋರಿಸ್ತೇನೆ ರೀ. ಇಷ್ಟು ದುಡ್ಡು ನೋಡಿ ಭಾಳ ಖುಷಿ ಆಗತ್ತೈತೆ ರೀ. ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದಕ್ಕೆ ನನಗೆ ಪ್ರತಿಫಲ ಸಿಕ್ತ ಅನ್ನೋದು ಒಂದು ನಂಗೆ ಏನೋ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ರೀ. ಅದನ್ನು ಹೇಳಕ್ಕೆ ಮಾತು ಬರಾಕತ್ತಿಲ್ಲ ರೀ ಫ್ರೆಂಡ್ಸ, ಅಷ್ಟು ನಂಗೆ ಖುಷಿ ಆಗತ್ತೈತಿ. ಸೊ ನೋಡಿರಿ ನಂದು ಇಷ್ಟು ವರ್ಷದ್ದು 1.5 ವರ್ಷದ್ದು ನಂದು ಪ್ರತಿಫಲನ ಇಷ್ಟು ಬಂದೈತಿ. ಬಟ್ ಇದನ್ನು ನಾನು ಎದ್ರಾಗ್ರ ಹಾಕಿ ಹೇಳ್ಬೋದು ರೀ. ಒಂದು 5-5 ಸಾವಿರ ರೂಪಾಯ್ದು ಒಂದು 4 ಸೀರೆ ಆದರೂ ನಾವು ತೊಗೋಬೋದು ನೋಡಿರಿ, ಅಷ್ಟು ನನಗೆ ದುಡ್ಡು ಬಂದೈತಿ. ಸೊ ಭಾಳ ಖುಷಿ ಆತ್ರಿ. ಎಲ್ಲರಿಂದನೂ ನಾನು ಅನ್ನಿಸ್ಕೊಳಕತ್ತಿದ್ದೆ. ಸೊ ಅನ್ನೋರು ಬಾಯಾಗ ಒಂಥರ ಆಡ್ಕೊಳಂಗೆ ನಾನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ನಂಗೆ ಭಾಳ ಖುಷಿ ಆಗತ್ತೆ ರೀ. ಯಾಕಂದ್ರೆ ಭಾಳ ನನಗೆ ಭಾಳ ಜನ ಇದು ಮಾಡ್ತಾರೆ ರೀ, ಇದೇನು ಸೋಷಿಯಲ್ ಮೀಡ್ಯಾದಾಗ ಬಂದು ಹೀಗೆಲ್ಲ ಮಾಡ್ತಾಳೆ ಹಾಗೆಲ್ಲ ಅಂತಂದು ಇದು ಮಾಡ್ತಾಳ್ರಿ ಅಂತಾಳ್ರಿ ಅಂಥದ್ದು. ಮತ್ತು ಇದು ಸೋಷಿಯಲ್ ಮೀಡ್ಯಾದಾಗ ಬಂದರೆ ಎಲ್ಲ ಥರದ್ದು ನಾವು ಮಾಡಬೇಕು, ಎಲ್ಲ ತೋರಿಸ್ಲೇಬೇಕು. ಅದರ ಸಂಬಂಧ ಎಲ್ಲ ನಾವು ಮಾಡೋದು ಏನೈತಿ ಪ್ರತಿಯೊಂದು ನಮ್ಮ ಕೆಲಸದ್ದು ತೋರಿಸ್ಲೇಬೇಕು ರೀ. ನಮ್ಗೆ ಯಾರು ಒಂದು ತಲೆ ತಿಂದುಬಿಡ್ತಾರ್ರಿಪ್ಪ ಇಲ್ಲಿ ಬಂದು. ಸೊ ನಮ್ದು ಡೈಲಿ ರೂಟೀನಿಂದ ಏನು ಇರ್ತೈತೆ ರೀ ಅದನ್ನು ಕೆಲಸ ನಾನು ತೋರಿಸ್ಕೊಂತನ ಹೋಗ್ತೇನೆ ರೀ. ಯಾಕಂದ್ರೆ ನಮ್ಮದು ಬ್ಲಾಗಿಂಗ್ ಅಂದರೆ ಎಲ್ಲ ಥರದ್ದು ನಾವು ತೋರಿಸ್ಲೇಬೇಕು ರೀ. ನಾವು ಬಂದಿದ್ದು ಏನು ನಾವು ಕೆಲಸ ಮಾಡಾಕತ್ತೀವಿ ಅದನ್ನೆಲ್ಲ ತೋರಿಸ್ಲೇಬೇಕು. ಸೊ ಅದನ್ನೆಲ್ಲ ತೋರಿಸಿದ್ರೆ ಏನು ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾಳೆ ಸೋಷಿಯಲ್ ಮೀಡ್ಯಾದಾಗ ಅಂತಾರೆ ರೀ ಫ್ರೆಂಡ್ಸ. ಸೊ ಭಾಳ ಜನ ಕೈಯಿಂದ ಒಂದು ಬಾಯಿಂದ ನಾನು ಭಾಳ ಅನ್ನಿಸ್ಕೊಂಡೇನೆ ರೀ. ಸೊ ನನಗೆ ಇವತ್ತಂದ್ರೆ ಭಾಳ ಖುಷಿ ಆಗತ್ತೈತೆ ರೀ. ಒಳ್ಳೆ ಹಬ್ಬದಾಗನ ನನಗೆ ಇವು ರೊಕ್ಕ ಬಂದು ನನಗೆ ಅಕೌಂಟಿಗೆ ಬಿದ್ದಿದ್ದಾವ್ರಿ. ಸೊ ಸಿಕ್ಕಾಪಟ್ಟಿ ಖುಷಿ. ಅದನ್ನ ಆ ಖುಷಿನ ನಾನು ನಿಮ್ಮ ಹತ್ರ ಹೆಂಗೆ ಹಂಚ್ಕೋಬೇಕಾ ನನಗೆ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ ಫ್ರೆಂಡ್ಸ. ಎಲ್ಲ ನಿಮ್ಗಳ ಸಪೋರ್ಟಿಂದ ರೀ. ಯಾಕಂದ್ರೆ ನಿಮ್ಗಳ ಸಪೋರ್ಟ್ ಇಲ್ಲದೆ ನಾನು ಏನು ಇಲ್ಲಿ ತನಕ ಬರೋಕ್ಕಾಗ್ತಿದ್ದಿಲ್ಲ ರೀ. ಸೊ ಇನ್ನೂ ನನಗೆ ಜಾಸ್ತಿ ಇದು ವಿಡಿಯೋಸ್ ಎಲ್ಲ ಜಾಸ್ತಿ ವ್ಯೂಸ್ ಬರ್ಬೇಕು ನನ್ನ ವಿಡಿಯೋಸ್ಗೆ. ಸೊ ಆದರೂ ಇಷ್ಟು ವ್ಯೂಸ್ದಾಗ ನಾನು ಎಷ್ಟು ರೊಕ್ಕ ತೊಗೊಂಡೇನಂದ್ರೆ ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗತ್ತೈತೆ ರೀ. ಎಲ್ಲ ನಿಮ್ಗಳ ಸಪೋರ್ಟಿಂದ ಎಲ್ರಿಗೂ ನಾನು ನನ್ನ ಕಡೆಯಿಂದ
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ. ಯಾಕಂದ್ರೆ ನಿಮ್ಗಳ ಸಪೋರ್ಟ್ ಇಲ್ಲದೆ ನಾವು ಏನೂ ಇಲ್ಲರಿ. ನಿಮ್ಗಳ ಸಪೋರ್ಟ್ ಇದ್ರೇ ನಮ್ಮಂಥ ಬಡವರು ಮುಂದೆ ಹೋಗೋಕ್ಕಾಗೋದ್ರಿ. ಯಾಕಂದ್ರೆ ಪ್ರತಿಯೊಬ್ಬರು ಈ ವಿಡಿಯೋಸ್ ಎಲ್ಲ ನೋಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ನಾನೇ ನೋಡ್ರಿ, ಎಷ್ಟೋ ಜನ ನನಗೆ ಅಂತ ಇದ್ರಿ. ಬಟ್ ಇವತ್ತಿನ ದಿನಕ್ಕೆ ನಾನು ಒಳ್ಳೆ ಒಂದು ಇದಕ್ಕೆ ಲೆವೆಲ್ಗಾದರೂ ನಾನು ಬಂದಿದ್ದೀನಿ ಅನ್ನೋದು ನನ್ನ ಖುಷಿ ಐತಿ. ಸೊ ನೀವು ಖುಷಿ ಪಡ್ರಿ, ನನ್ನ ಮೇಲೆ ಸಂಕಟ ಬೀಳಬೇಡ್ರಿ. ಯಾರು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಅನ್ನೋದು ಒಂದು ಇದನ್ನು ನೀವು ಊಹೆ ಕೂಡ ಮಾಡ್ಕೋಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಮ್ದು ಏನು ಇರ್ತೈತಿ, ನಾವು ಇದ್ರಾಗೂ ಕಾಲಿಟ್ಟು ನನ್ನ ನಿಜ ಜೀವನದಾಗೂ ನಾನು ಏನು ಕೆಲಸ ಮಾಡಕತ್ತೀನಿ ಅದನ್ನ ಕೆಲಸ ಮಾಡ್ಕೊತ ನಾನು ಇದ್ರಾಗೂ ಟೈಮ್ ಕೊಟ್ಟು ನಾನು ನನ್ನ ಯೂಟ್ಯೂಬ್ ಚಾನಲ್ನ ನಾನು ಮುಂದೆ ಹುಡ್ಕೊಂತನ ಹೊಂಟೇನಿ. ಯಾಕಂದ್ರೆ ನಾನು ಮೊನ್ನೆ ಡಿಲೀಟ್ ಮಾಡ್ಬೇಕಂತಂದು ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ಚೂರು ನನಗೆ ಏನೋ ಟೆನ್ಷನ್ ಆಗಿತ್ತು ರೀ ಆವಾಗನ. ಬಟ್ ನಮ್ಮ ಮನೆಯವರು ಇಲ್ಲ ಬೇಡ ಇರಲಿ, ಇಷ್ಟು ದಿನ ಮಾಡ್ಕೊತ ಬಂದಿದ್ದಿ, ಮತ್ತೆ ಯಾಕೆ ನೀನು ಡಿಲೀಟ್ ಮಾಡ್ತಿದ್ದಿ, ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದೆ, ನೀನು ಇದಕ್ಕೆ ಏನು ಮಾಡಿ ನೀನು ಅಂತಂದು ಅವ್ರು ಹೇಳಿದ ಸಂಬಂಧ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಂಗೆ ಆತ್ರಿ ಫ್ರೆಂಡ್ಸ. ಸೊ ಎಲ್ಲ ನಿಮ್ಗಳ ಸಪೋರ್ಟಿಂದ, ನಿಮ್ಗಳ ಆಶೀರ್ವಾದದಿಂದ ನಾನು ಇವತ್ತು ಕೈ ತುಂಬ ನಾನು ದುಡ್ಡನ್ನ ತೊಗೊಳಂಗೆ ಆತ್ರಿ. ಸೊ ಎಲ್ರಿಗೂ ಇನ್ನೊಮ್ಮೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಮತ್ತು ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯ ಇದ್ದರೆ ನಂಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನೀವು ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ಇಂಥ ವಿಡಿಯೋ ಬೇಕು, ಇಂಥ ವಿಡಿಯೋ ಇಲ್ಲ ಅನ್ನೋದು ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಯಾಕಂದ್ರೆ ಚಲೋ ವಿಡಿಯೋಸ್ ಹಾಕೋಕ್ಕೂ ಟ್ರೈ ಮಾಡ್ಬೇಕಂತಂದು ಮಾಡಾಕತ್ತೀನಿ ರೀ. ಬಟ್ ಏನು ಮಾಡ್ಬೇಕು, ನನ್ನ ಕೆಲ್ಸಕ್ಕೆ ಹೋಗಿ ಬಂದು ನನಗೆ ಇದನ್ನೆಲ್ಲ ಮಾಡ್ಕೊಳಕನ ನನಗೆ ಒಂಥರ ಇದು ಬಿಟ್ಟೈತಿ ರೀ, ಹೆವಿ ಬಿಟ್ಟೈತಿ. ಯಾಕಂದ್ರೆ ಅಲ್ಲಿನೂ ಮಾಡಬೇಕು, ಆಮೇಲೆ ಮನ್ಯಾಗಿಂದು ಬಂದು ಮಾಡ್ಕೋಬೇಕು. ಬಂದು ಅಲ್ಲಿಂದ ಮಾಡ್ಕೊಂಡು ಮತ್ತೆ ಇದಕ್ಕೆ ಟೈಮ್ ಕೊಟ್ಟು ಮಧ್ಯಾಹ್ನ ಮೇಲೆ ಇಲ್ಲಿಕ್ರೆ ಸಂಜೆ ಬಂದು ನೋಡಿದ್ರೆ 5 ಗಂಟೆ ಸುಮಾರು ಹಿಂಗೆ ಆಗ್ಬಿಡ್ತೈತ್ರಿ ನಂಗೆ ವಿಡಿಯೋ ಮಾಡೋಕೆ. ಆಮೇಲೆ 5 ಗಂಟೆ ಆತಂದ್ರೆ ಮೇಲಿಂದ ಮತ್ತೆ ಲೈಟು ಹಾಕೋದು ಅದು ಇದು ಮತ್ತು ನೀರು ಬಿಡೋದು ಅದನ್ನೆಲ್ಲ ಇರ್ತೈತೆ ರೀ. ಅಲ್ಲಿ ಮಠ ಅಂದ್ರೆ ನನಗೆ 6 ಗಂಟೆ ಒಳಗೆ ನೋಡಿದ್ರೆ ರೂಮ್ದಾಗ ಬರೀ ಲೈಟಿನ ಬೀಳ್ತದ್ರಿ. ಅದು ಸರಿಯಾಗಿ ಫೇಸ್ ಕೂಡ ಕಾಣಂಗಿಲ್ಲ ಏನೆಲ್ಲ. ಅದ್ರ ಸಂಬಂಧ ಬೇಜಾರು ಮಾಡ್ಕೊಂಡು ಮಾಡಿರ್ತೀನಿ. ನನಗೆ ಎಷ್ಟು ಆಗ್ತೈತಿ ಅಷ್ಟು ನಾನು ವೀಡಿಯೋನ ಮಾಡಿ ಹಾಕತ್ತೀನಿ ರೀ. ಮತ್ತು ಏನಾದರೂ ನನ್ನ ವೀಡಿಯೋದಾಗ ತಪ್ಪು ಅನಿಸಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಹಾಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ನೀವು ಹಿಂಗೆ ತಪ್ಪು ಮಾಡ್ತಾಯಿದ್ದೀರಾ ಇಲ್ಲ ಅನ್ನೋದು. ಮತ್ತು ನೋಡಿರಿ ಫ್ರೆಂಡ್ಸ, ಇವತ್ತಿನ ನಂದು ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹೊಸದಾಗಿಲ್ಲ ನನ್ನ ಚಾನಲ್ನ ಯಾರು ನೋಡಾಕ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟಿಂದ ಇನ್ನೂ ಕೂಡ ನಾನು ಮುಂದೆ ಬೆಳಿಬೇಕನ್ನೋದು ಆಸೆ ಐತ್ರಿ. ಸೊ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.